ಹಲೋ, ಗುಡ್ ಈವ್ನಿಂಗ್, ನಮಸ್ತೆ. ಸೊ ಬೇಗ ಬೇಗ ಲೈವ್ ಜಾಯಿನ್ ಆಗಿ. ಓಕೆ, ಸೊ ಇವತ್ತೇನು ವಿಷಯ ಮಾತಾಡಬೇಕು ಅಂತಿದ್ದೀನಿ ಅಂದರೆ ಪಬ್ಲಿಕ್ ನ್ಯೂಸೆನ್ಸ್. ಏನಿದು ಪಬ್ಲಿಕ್ ನ್ಯೂಸೆನ್ಸ್ ಅಂದರೆ ಕೆಲವೊಂದು ಕಂಟೆಂಟ್ಸ್ನ ತೋರಿಸ್ತೀನಿ, ಇಲ್ಲಿ ನೋಡ್ಬೋದು. ಯಾಕೆ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಡಿಸೈಡ್ ಮಾಡಿದೆ ಅಂದರೆ, ನೋಡಿ, ಒಂದು ಪಬ್ಲಿಕ್ ಜಾಗದಲ್ಲಿ ನಾವು ಹೇಗೆ ನಡ್ಕೊಳ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸಾಕಷ್ಟು ಹಿರಿಯರು, ವಯಸ್ಸಿಗರು, ಏನು ಕೆಲಸಕ್ಕೆ ಹೋಗೋರು, ಕಾಲೇಜ್ಗೆ ಹೋಗೋ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು ಇವತ್ತು ಮೆಟ್ರೋವನ್ನು ತುಂಬ ಬಳಸ್ತಾರೆ. ಯಾಕೆ ಅಂತಂದರೆ ಕನ್ವೀನಿಯನ್ಸ್. ಕನ್ವೀನಿಯನ್ಸ್ಗೆ ಅಂತ ಬಳಸೋವಂಥ ಜಾಗ ಮುಜುಗರಕ್ಕೆ ಈಡಾಗಬಾರ್ದು ಅಲ್ವಾ. ನಾವು ಪಬ್ಲಿಕಲ್ಲಿ ಓಡಾಡ್ತಿದ್ದೀವಿ ಅಂದರೆ ಮಕ್ಕಳು, ಫ್ಯಾಮಿಲಿ, ವಯಸ್ಸಾದವರು ಎಲ್ಲರ ಜೊತೆ ನಾವು ಓಡಾಡ್ತೀವಿ. ಆದರೆ ಇಂಥ ಜಾಗದಲ್ಲಿ ಈ ಥರ ಪಬ್ಲಿಕ್ ನ್ಯೂಸೆನ್ಸ್ ಆದರೆ ಏನು ಮಾಡಬೇಕು ಅಲ್ವಾ. ಸೊ ಸಿಕ್ಕಾಪಟ್ಟೆ ಜನಕ್ಕೆ ಈ ಥರ ಒಂದು ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಿರ್ತೀರ. ಅಫ್ಕೋರ್ಸ್ IPC ಸೆಕ್ಷನ್ 294 ಪ್ರಕಾರ ಪಬ್ಲಿಕ್ ನ್ಯೂಸೆನ್ಸ್ ಇವ್ರದ್ದು ಹಾಗೆ ಆಗುತ್ತೆ. ಒಬ್ಸೆನ್ಸ್ ಆಕ್ಟ್ಸ್ ಅಂತ ಆಗುತ್ತೆ, ಅಂದರೆ ಮುಜುಗರಕ್ಕೆ ಈಡಾಗುವಂತಹ ಒಂದು ವಿಷಯಗಳು. ಓಕೆ, ಸೊ ನಾವೀಗ ವಾಕಿಂಗ್ ಅಂತ ಪಾರ್ಕಿಗೆ ಹೋಗಿರ್ತೀವಿ, ಬಸ್ ಸ್ಟಾಪಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ, ಮತ್ತು ಸಾಕಷ್ಟು ಪಬ್ಲಿಕ್ ಪ್ಲೇಸಸ್ಸಲ್ಲಿ ಈ ಥರ ಪ್ರೇಮಿಗಳು, ಲವರ್ಸು, ಹುಡುಗ ಹುಡುಗಿಯರು ಈ ಥರ ಮಿಸ್ಬಿಹೇವ್ ಮಾಡ್ತಾರೆ. ಸೊ ಇದು BNS ಅಡಿಯಲ್ಲಿ ಸೆಕ್ಷನ್ 296 ಅಡಿಯಲ್ಲಿ ಒಬ್ಸೆನ್ಸ್ ಆಕ್ಟ್ಸ್ ಅಂತ ಆಗುತ್ತೆ. ಅಂತಂದ್ರೆ ಎದುರುಗಡೆ ಇರುವಂತಹ ವ್ಯಕ್ತಿ ತನ್ನ ಇಚ್ಛೆ ಇದೆಯೋ ಇಲ್ವೋ, ಆದರೆ ಇಂಥ ಒಂದು ಸಂದರ್ಭಕ್ಕೆ ಈಡಾಗ್ತಾನೆ. ಎದುರುಗಡೆ ಇರೋ ವ್ಯಕ್ತಿ ಈ ಥರ ಬಿಹೇವ್ ಮಾಡ್ತಾ ಇರ್ತಾರೆ. ಆಗ ಪಬ್ಲಿಕ್ನಲ್ಲಿ ಕೂತಿರುವಂತಹ ಆಪೋಸಿಟ್ ಪರ್ಸನ್ ಯಾರೇ ಆಗಿರಲಿ, ಅವರು ಯಾವ ವಯಸ್ಸಿಗರಾದರೂ ಆಗಿರಲಿ, ಅವ್ರಿಗೆ ಕಂಫರ್ಟಬಲ್ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆಯಲ್ಲಿ ಬರಲ್ಲ. ಇದು ಒಬ್ಸೆನ್ಸ್ ಆಕ್ಟ್ಸ್ ಅಡಿಯಲ್ಲೇ ಬರುತ್ತೆ. ಯಾಕೆ ಅಂತಂದ್ರೆ ಇದು ನಾರ್ಮಲ್ ಆಗಿ ತೋರಿಸ್ಕೊಳ್ಳುವಂತಹ ವಿಷಯ ಅಲ್ಲ ಅಲ್ವಾ. ಇದಕ್ಕೆ ಅಂತಹ ಪ್ರೈವೇಟ್ ಪ್ಲೇಸಸ್ ಇದೆ. ನಿಮ್ಮ ಕಂಫರ್ಟ್ ಝೋನಲ್ಲಿ, ನಿಮ್ಮ ಪ್ರೈವೇಟ್ ಪ್ಲೇಸಸ್ ಅಲ್ಲಿ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಕಾನೂನಡಿಯಲ್ಲಿ ಅದಕ್ಕೆ ಯಾವುದೇ ತರ ಒಂದು ಶಿಕ್ಷೆ ಇಲ್ಲ, ಅಥವಾ ಅದಕ್ಕೆ ಅದು ಅಪರಾಧ ಅನ್ಸ್ಕೊಳ್ಳಲ್ಲ. ಅದು ನಿಮ್ಮ ವೈಯಕ್ತಿಕ ವಿಚಾರ. ಆದರೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಈ ತರ ಒಂದು ಒಬ್ಸೆನ್ಸ್ ಆಕ್ಟ್ಸ್ ಅಂದ್ರೆ ಮುಜುಗರಕ್ಕೆ ಈಡಾಗುವಂತಹ ಸನ್ನಿವೇಶಗಳು ನಡೆದಾಗ ಕಾನೂನಡಿಯಲ್ಲಿ ಇವರಿಗೆ 3 ತಿಂಗಳು ಶಿಕ್ಷೆ ಆಗುತ್ತೆ, ಅಥವಾ ವಿತ್ ಫೈನ್ ಅಥವಾ 3 months ಇಂಪ್ರಿಸನ್ಮೆಂಟ್ ಆಗುತ್ತೆ. ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಹಲವಾರು ಜಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ವಯಸ್ಸಿಗರು ಈ ಥರ ಮಿಸ್ಬಿಹೇವ್ ಮಾಡೋದು, ಅಥವಾ ಈ ಥರ ಒಬ್ರಿಗೊಬ್ರು ತುಂಬ ಅಸಭ್ಯವಾಗಿ ಜನಗಳಿಗೆ ಅಸಹ್ಯ ಮೂಡುವಂತಹ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡ್ತಾರೆ. ಇದು ಖಂಡಿತ ಅಪರಾಧನೀಯ. ಈ ಥರ ಒಂದು ಸನ್ನಿವೇಶಗಳನ್ನ ಪಬ್ಲಿಕ್ ಪ್ಲೇಸಸ್ ಅಲ್ಲಿ, ಎಕ್ಸಾಂಪಲ್ ಇವಾಗ ನೋಡಿ, ನಾನು ತೋರಿಸಿದಂಥ ವಿಡಿಯೋನಲ್ಲಿ ಇದು ಮೆಟ್ರೋನಲ್ಲಿ ನಡೀತಾ ಇದೆ. BMRCL ಇದಕ್ಕೆ ಆಕ್ಷನ್ ತಗೋಬಹುದು.
ಅಥವಾ ನೀವೇ ಅಲ್ಲಿದ್ದಂಥ ಪಕ್ಷದಲ್ಲಿ ಅಲ್ಲೇ ಇರುವಂತಹ ಸ್ಕ್ವಾಡ್ಸ್ಗೆ ಅಥವಾ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಇಳಿದಾಗ ಸ್ಕ್ವಾಡ್ಸ್ಗೆ ಇನ್ಫಾರ್ಮ್ ಮಾಡಿ ಅವ್ರನ್ನ ಆ ಕೂಡಲೇ ಆ ಟ್ರೈನಿಂದ ಆಚೆ ಕಳಿಸಬಹುದು. ಓಕೆ, ಸೊ ಇಮಿಡಿಯೇಟ್ ಆಕ್ಷನ್ ಅಂದ್ರೆ, ಅಥವಾ ಪಬ್ಲಿಕ್ ಅದನ್ನ ವಿರೋಧ ಮಾಡಬಹುದು. ಆದ್ರೆ ಈಗಿನ ಕಾಲದಲ್ಲಿ ಎಷ್ಟು ಜನ ಧೈರ್ಯ ಮಾಡಿ ವಿರೋಧ ಮಾಡ್ತಾರೆ, ಅಯ್ಯೋ ನಮ್ಗೆ ಯಾಕಪ್ಪ ಅಂತ ಈ ಕಡೆ ತಿರ್ಕೊಳ್ತಾರೆ, ಅಥವಾ ಅವಾಯ್ಡ್ ಮಾಡ್ತಾರೆ, ಅಥವಾ ಮುಜುಗರ ಆದ್ರೆ ಬೇರೆ ಸೀಟ್ ಚೇಂಜ್ ಮಾಡ್ತಾರೆ. ಬಟ್ ನೀವು ಈ ವಿಡಿಯೋನಲ್ಲಿ ಗಮನಿಸಬಹುದು, ಆ ಇಬ್ರು ಕಪಲ್ಸ್ ಅಥವಾ ಲವರ್ಸ್ ಅಥವಾ ಫ್ರೆಂಡ್ಸ್ ಯಾರಾದ್ರೂ ಆಗಿರ್ಲಿ XYZ, ಅವ್ರು ಕೂತಿರುವಂತಹ ಜಾಗ ಕೂಡ ಸೀನಿಯರ್ ಸಿಟಿಸನ್ಸ್ಗೆ ಎಕ್ಸೆಪ್ಷನ್ ಅವ್ರಿಗೆ ಅಂತಾನೆ ಮಾಡಿರುವಂತಹ ಸೀಟ್. ಅಂಗವಿಕಲರು ಅಥವಾ ಪ್ರೆಗ್ನೆಂಟ್ ವಿಮೆನ್ ಅಥವಾ ಸೀನಿಯರ್ ಸಿಟಿಸನ್ಸ್ ಕೂತ್ಕೊಳ್ಳುವಂತಹ ಕುರ್ಚಿ ಅದು, ಅಥವಾ ವಾಟ್ ಎವರ್ ಮೆಟ್ರೋನಲ್ಲಿರುವಂತಹ ಒಂದು ಸೀಟ್ ಅದು ಅವ್ರಿಗೆ ರಿಸರ್ವ್ ಆಗಿರುತ್ತೆ. ಅವ್ರು ಇಲ್ದಾಗ ಈ ತರ ಒಂದು ಚೇರ್ಸ್ ಅಲ್ಲಿ ಕೂತ್ಕೊಳ್ತಾರೆ, ಬೇರೆ ನಾರ್ಮಲ್ ಪೀಪಲ್ ಕೂತ್ಕೊಳ್ತಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಇದೇ ಜಾಗದಲ್ಲಿ ಅವರು ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಕೂತ್ಕೊಂಡಿರುವಂತ ಸನ್ನಿವೇಶ ಅಲ್ಲ. ಅವರು ಇದನ್ನ ತಮ್ಮ ಪ್ರೈವೇಟ್ ಫ್ಯಾಂಟಸೀಸ್ಗೆ ಬಳಸ್ಕೊಳ್ತಾ ಇದ್ದಾರೆ. ಇದು ಅಪರಾಧನೀಯ. ಇಂಥ ಒಂದು ಮೆಟ್ರೋ ಪಬ್ಲಿಕ್ ತುಂಬಾ ಇರುವಂತಹ ಜಾಗಗಳಲ್ಲಿ ಈ ತರ ಮಾಡಿದಾಗ ಪುಟ್ಟ ಪುಟ್ಟ ಮಕ್ಕಳು ಈ ಮೆಟ್ರೋಗಳನ್ನ ಸ್ಕೂಲ್ಗೆ ಹೋಗ್ಲಿಕ್ಕೆ, ಬರ್ಲಿಕ್ಕೆ, ಕಾಲೇಜ್ಗೆ ಹೋಗೋಕೆ, ಬರೋಕೆ, ವಯಸ್ಸಿಗರು ಕಂಫರ್ಟ್ ಅನ್ನೋ ಹೆಸರಲ್ಲಿ ಬಳಸ್ತಾರೆ. ಇಂಥ ಒಂದು ಟ್ರಾನ್ಸ್ಪೋರ್ಟೇಷನ್ನ ನಾವು ಯಾವ್ದಕ್ಕೆ ಬಳಸ್ಕೋಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ದಿರುವಂತ, ನನ್ಗನ್ಸುತ್ತೆ ಈ ವಿಡಿಯೋಲಿ ನಾನು ತೋರಿಸಿದಂತಹ ಜನರು ವಿದ್ಯಾವಂತರು ಅಥವಾ ಕಾಲೇಜ್ಗೆ ಹೋಗ್ತಾ ಇರೋರು ಅಥವಾ ಓದ್ತಾ ಇರೋರು ಅಂತ ಕಾಣುತ್ತೆ. ಅವ್ರಿಗೆ ಬೇಸಿಕ್ ಕಾಮನ್ ಸೆನ್ಸ್ ಅನ್ನೋದು ಇಲ್ವಾ, ಅಥವಾ ನೈತಿಕತೆ ಸತ್ತು ಹೋಗಿದ್ಯಾ? ಅವ್ರವ್ರ ತಂದೆ ತಾಯಿ ಇಂಥ ಮಕ್ಕಳನ್ನ ಅದು ಹೇಗೆ ಈ ತರ ಒಂದು ಏನಂತಾರೆ, ಇಂಥ ಗುಣಗಳನ್ನ ಹೇಗೆ ಅವರು ಅಕ್ಸೆಪ್ಟ್ ಮಾಡ್ತಾರೆ ಗೊತ್ತಿಲ್ಲ. ಮಕ್ಕಳು ತಪ್ಪು ಮಾಡ್ತಾರೆ ನಿಜ, ಆದ್ರೆ ತಂದೆ ತಾಯಿ ಆದವರು ಮಕ್ಕಳು ಈ ತರ ವಿಚಾರಗಳಲ್ಲಿ ತೊಡಗಿದ್ದಾರೆ ಅಂದಾಗ ಅವ್ರನ್ನ ಸರಿ ದಾರಿಗೆ ತರುವಂತಹ ಪ್ರಯತ್ನ ಮಾಡಬೇಕು. ತಪ್ಪುಗಳು ಮಾಡಿದಾಗ ಅವ್ರನ್ನ ತಿದ್ದಬೇಕು, ಒಳ್ಳೆ ರೀತಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಓಕೆ, ಈ ವಯಸ್ಸು ತುಂಬಾ ಪುಟ್ಟ ವಯಸ್ಸು ಅಲ್ಲ. ನಾನು ತೋರಿಸಿರುವಂತಹ ವಿಡಿಯೋದಲ್ಲಿ ಅವರೇನು ತುಂಬಾ ಚಿಕ್ಕವರು ಅಲ್ಲ, ಅವರು ಸಾಕಷ್ಟು ಮೆಚೂರ್ಡ್ ಪೀಪಲ್ ಅನ್ನೋ ಹಾಗೆ ಕಾಣ್ತಾರೆ. ಬಟ್ ಅವ್ರಿಗೆ ಈ ಸಮಾಜ ಜ್ಞಾನ ಸತ್ತೋಗಿತ್ತ ಅವ್ರಿಗೆ ಅಂತ ನನಗೆ ಗೊತ್ತಿಲ್ಲ. ಈ ತರ ಒಂದು ಅಸಭ್ಯವಾಗಿ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಈ ತರ ನಡ್ಕೊಂಡ್ರೆ ಏನ್ ಹೇಳ್ತಾರೆ ಇವ್ರಿಗೆ? ಮೆಟ್ರೋದಲ್ಲಿ ನೋಡಿ, ಸ್ಪೆಷಲಿ ರಿಸರ್ವ್ಡ್ ಫಾರ್ ಸೀನಿಯರ್ ಸಿಟಿಸನ್ಸ್, ಪ್ರೆಗ್ನೆಂಟ್ ಅಥವಾ ಅಂಗವಿಕಲರು, ಫಿಸಿಕಲಿ ಚಾಲೆಂಜ್ ಪೀಪಲ್ಗೆ ಅಂತ ಮಾಡಿರುವಂತ ಈ ಕಾರ್ನರ್ ಸೀಟ್ಸ್ ಇದು. ಇದರಲ್ಲಿ ಈ ತರ ಮಿಸ್ಬಿಹೇವ್ ಮಾಡಿದ್ರೆ ಏನ್ ಹೇಳಬೇಕು? ಇದು ಸರಿನಾ? ಎದುರುಗಡೆ ಕೂತಿರುವಂತಹ ವ್ಯಕ್ತಿ ತಾನು ಏನೂ ಮಾಡಕ್ ಆಗ್ದಲೆ ಅಸಹಾಯಕತೆಗೆ ಈಡಾದಾಗ ಈ ತರ ಅಟ್ಲೀಸ್ಟ್ ರೆಕಾರ್ಡ್ ಮಾಡಿ ಇರುವಂತಹ ಅಲ್ಲೇ ಮೆಟ್ರೋ ಸ್ಕ್ವಾಡ್ಸ್ ಯಾರಿದ್ದಾರೆ ಅವ್ರಿಗೆ ಇದನ್ನು ತೋರಿಸಿ ಅವ್ರ ಮೇಲೆ ಕೇಸ್ನ ರಿಜಿಸ್ಟರ್ ಮಾಡಿಸಬಹುದು, ಅಥವಾ ಕೂಡಲೇ ಆಕ್ಷನ್ ತಗೋಬಹುದು ಅವ್ರ ಮೇಲೆ. ಏನು ತೊಂದರೆ ಇಲ್ಲ, ತಪ್ಪೇನಿಲ್ಲ. ನೀವು ಮಾಡ್ತಾ ಇರೋ ತಪ್ಪು, ಇದು ಪಬ್ಲಿಕ್ ಪ್ಲೇಸಸ್ ಅಂತ ಹೇಳ್ಬೋದು. ಬಟ್ ಸುಮಾರು ಜನ ಇದರಿಂದ ದೂರ ಸರಿತಾರೆ. ಯಾಕೆಂದ್ರೆ ಅವ್ರಿಗೂ ಆಕ್ವರ್ಡ್ ಫೀಲಿಂಗ್ ಆಗುತ್ತೆ. ಎದುರುಗಡೆ ಇರೋರು ಮಾಡ್ತಾ ಇರುವಂತ ಅಸಹ್ಯವಾದ ಕೆಲಸನ ಇವ್ರ ಬಾಯಿನಲ್ಲಿ ಹೇಳುವಾಗ ಇವ್ರಿಗೂ ಸಹ ಅಸಹ್ಯ ಮೂಡುತ್ತೆ. ಸೊ ನಾನ್ ಹೇಳೋದೇನಂದ್ರೆ, ದಯವಿಟ್ಟು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಮಿಸ್ಬಿಹೇವ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ. ಇದಕ್ಕೆ ಅಂತಹ ನಿಮ್ಮ ಪ್ರತ್ಯೇಕ ಕೊಠಡಿ ಇರುತ್ತೆ ಅಥವಾ ನಿಮ್ಮ ಪರ್ಸನಲ್ ಸ್ಪೇಸಸ್ ಇರುತ್ತೆ, ಅಲ್ಲಿ ಹೋಗಿ ನೀವೇನೋ ಮಾಡ್ಕೊಳ್ಳಿ, ಯಾರು ನಿಮ್ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ. ಬಟ್ ಇಂಥ ಪಬ್ಲಿಕ್ ಪ್ಲೇಸಸ್ನ, ಪಬ್ಲಿಕ್ ಅಮ್ಯುನಿಟೀಸ್ ನ ಯೂಸ್ ಮಾಡಿಕೊಂಡು ಅಥವಾ ಸಾವಿರಾರು ನೂರಾರು ಜನ ಓಡಾಡುವಂತಹ ಈ ಒಂದು ಸ್ಥಳಗಳಲ್ಲಿ ಈ ತರ ಮಿಸ್ಬಿಹೇವ್ ಮಾಡೋದು ತಪ್ಪು. ದಯವಿಟ್ಟು ಇಂಥ ಒಂದು ಸಂಸ್ಕೃತಿನ ಮಕ್ಕಳಲ್ಲಿ ಕಲಿಸಬೇಡಿ. ನಾನೊಂದು ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಿಮ್ಮಲ್ಲಿ ಏನಂದ್ರೆ, ಮಕ್ಕಳು ತಪ್ಪು ಮಾಡ್ತಾರೆ, ಆದ್ರೆ ಅಪ್ಪ ಅಮ್ಮ ಆದವರು ಇವ್ರಿಗೆ ಹೊರಗಡೆ ಹೇಗೆ ಬಿಹೇವ್ ಮಾಡಬೇಕು, ಅವ್ರ ಮಕ್ಕಳು ಎಲ್ಲಿ ಹೋಗ್ತಾ ಇದಾರೆ ವಾಚ್ ಮಾಡಬೇಕು. ಮಕ್ಕಳು ಏನ್ ಕೆಲಸ ಮಾಡ್ತಾರೆ, ಆಚೆ ಹೋದ್ಮೇಲೆ ಯಾರ ಜೊತೆ ಇರ್ತಾರೆ, ಯಾರು ಸಂಘ ಮಾಡ್ತಾರೆ, ಹೇಗೆ ಪಬ್ಲಿಕ್ ಅಲ್ಲಿ ಒಳ್ಳೆ ಸಿಟಿಸನ್ಸ್ ಆಗಿ ಬದುಕ್ತಾ ಇದಾರ, ಇವರು ಸಿಟಿಸನ್ಸ್ ಆಗ್ಲಿಕ್ಕೆ ಯೋಗ್ಯರ ಅನ್ನೋದನ್ನ ದಯವಿಟ್ಟು ನೋಡಿ. ಎಜುಕೇಶನ್ ಪರ್ಪಸ್ಗೆ ಊರ್ ಬಿಟ್ಟು ಊರು ಕಳಿಸ್ತೀರಾ, ದೇಶ ಬಿಟ್ಟು ದೇಶ ಕಳಿಸ್ತೀರಾ, ರಾಜ್ಯ ಬಿಟ್ಟು ರಾಜ್ಯ ಕಳಿಸ್ತೀರಾ, ಆದ್ರೆ ಏನ್ ಪ್ರಯೋಜನ? ಮಕ್ಕಳಲ್ಲಿ ಸಂಸ್ಕೃತಿ, ಸಂವಿಧಾನಶೀಲತೆ ಇದೆಲ್ಲ ಸತ್ತೋಗಿದೆ, ನೈತಿಕತೆ ಸತ್ತೋಗಿದೆ, ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಸತ್ತೋಗಿದೆ. ಯಾರು ದೊಡ್ಡವರು ಚಿಕ್ಕವರು ಅನ್ನೋದು ಈಗೆಲ್ಲ ನೋಡ್ತಾನೆ ಇಲ್ಲ. ಎಷ್ಟು ವಯಸ್ಸಿಗರು ಎದುರುಗಡೆ ಇದ್ರೂ ಪರವಾಗಿಲ್ಲ, ನಮ್ಮ ಫ್ಯಾಂಟಸೀಸ್ ಫುಲ್ಫಿಲ್ ಆದ್ರೆ ಸಾಕು ಅನ್ನೋಂಥ ಈ ನೀಚ ಪದ್ಧತಿಯನ್ನ
ದಯವಿಟ್ಟು ನಿಮ್ಮ ಮಕ್ಕಳಲ್ಲಿ ಇಂಥದ್ದೊಂದು ಚೇಂಜಸ್ ಅನ್ನ ಕಂಡ್ರೆ ದಯವಿಟ್ಟು ಅವ್ರಿಗೆ ತಿಳಿ ಹೇಳಿ. ಪ್ರಪಂಚದಲ್ಲಿ ಯಾರು ತಪ್ಪು ಮಾಡಿಲ್ಲ ಅನ್ನೋದಲ್ಲ, ಆದ್ರೆ ತಿಳಿದು ಮಾಡೋ ತಪ್ಪಿಗೆ ಕ್ಷಮೆನೇ ಇಲ್ಲ ಅಲ್ವಾ. ಸೊ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಈ ತರ ಒಂದು ಮಿಸ್ಬಿಹೇವ್ ಮಾಡೋದನ್ನ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ, ತಪ್ಪೇನಿಲ್ಲ. ನೋಡಿ, ವಯಸ್ಸಿಗೆ ಬಂದಾಗ ಕೆಲವು ಮಕ್ಕಳು ಈ ತರ ಒಂದು ಏನಂತಾರೆ ಇಮೋಷನಲ್ ಪ್ರೆಷರ್ಗೆ ಬೀಳ್ತಾರೆ. ಕೆಲವರು, ಎಲ್ಲರೂ ಅಂತ ಹೇಳೋಲ್ಲ, ಕೆಲವರು ಇಮೋಷನಲ್ ಪ್ರೆಷರ್ಸ್ಗೆ ಬೀಳ್ತಾರೆ. ಅಂಥ ಒಂದು ಸನ್ನಿವೇಶದಲ್ಲಿ ದಯವಿಟ್ಟು ಅವ್ರಿಗೆ ಮನೆಯಲ್ಲೇ ಇಮೋಷನಲಿ ಸ್ಟ್ರಾಂಗ್ ಹೇಗಿರೋದು ಅಂತ ಹೇಳ್ಕೊಡಿ. ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಅವರ ಫ್ಯಾಂಟಸೀಸ್, ಅವ್ರ ಇಮೋಷನಲ್ ವೀಕ್ನೆಸ್ ನ ತೋರಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇದಕ್ಕೆ ಅಂತಾನೆ ಅವರ ಪರ್ಸನಲ್ ಸ್ಪೇಸಸ್ ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ವಿ ಆರ್ ನಾಟ್ ಬಾದರ್ಡ್. ಬಟ್ ಪಬ್ಲಿಕ್ ಸ್ಪೇಸಸ್ ಅಲ್ಲಿ ಪುಟ್ಟ ಮಕ್ಕಳು ಶಾಲೆಗೆ ಬಳಸ್ತಾರೆ, ಇಂಥ ಜಾಗಗಳನ್ನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ ನ ವಯಸ್ಸಾದವ್ರು ಬಳಸ್ತಾರೆ, ಕೆಲ್ಸಕ್ಕೆ ಹೋಗೋರು ಬಳಸ್ತಾರೆ. ಎಂಥವ್ರಾದ್ರೂ ಬಳಸ್ಲಿ, ಅದ್ರದ್ದು ಪ್ರಾಬ್ಲಮ್ ನಮ್ಗಿಲ್ಲ. ಆದ್ರೆ ನಮ್ಮ ಪ್ರಾಬ್ಲಮ್ ಏನಂದ್ರೆ ಬೇರೆಯವ್ರಿಗೆ ಮುಜುಗರ ಆಗುವಂತಹ ಸನ್ನಿವೇಶಗಳನ್ನ ನೀವೇ ಈ ತರ ಮಾಡಿದ್ರೆ, ವಿದ್ಯಾವಂತರು ಅನ್ನಿಸ್ಕೊಳ್ಳುವಂತ, ಸ್ಟೂಡೆಂಟ್ಸ್ ಅನ್ನಿಸ್ಕೊಳ್ಳುವಂತ ನೀವುಗಳು ಹೀಗೆ ತಪ್ಪು ಮಾಡಿದ್ರೆ, ನನ್ನ ಪ್ರಕಾರ ಇವ್ರಿಗೆ ಭಾಷೆ ಬರುತ್ತೋ ಇಲ್ವೋ ನಮ್ಮ ರಾಜ್ಯದ್ದು ನನಗೆ ಗೊತ್ತಿಲ್ಲ. ಬಿಕಾಸ್ ಇದು ವೈಟ್ ಫೀಲ್ಡ್ ರೂಟ್ ನಲ್ಲಿ ಆಗಿರುವಂತಹ ಸನ್ನಿವೇಶ ಅಂತ ನನಗೆ ತಿಳಿದು ಬಂದಿದೆ. ಬಟ್ ನಾನ್ ಹೇಳೋದು, ಆ ಕಡೆಲ್ಲ ಸಾಮಾನ್ಯ ನಾರ್ತ್ ಈಸ್ ಇರ್ತಾರೆ. ಸೊ ಐ ಡೋಂಟ್ ನೋ, ನಾನು ಯಾರನ್ನೂ ಇಲ್ಲಿ ಡಿಸ್ಕ್ರಿಮಿನೇಟ್ ಮಾಡಲ್ಲ, ಕನ್ನಡದವರು ಹೊರಗಡೆಯವರು ನಮಗೆ ಅವಶ್ಯಕತೆ ಇಲ್ಲ. ಆದ್ರೆ ನಾವು ನೋಡಿರುವಂತಹ ಸನ್ನಿವೇಶ ಬಂದು ವಿದ್ಯಾವಂತರು ಅಂತ ಅನ್ಸ್ಕೊಳ್ಳೋರು ವೆಲ್ ಡ್ರೆಸ್ಡ್ ಆಗಿದ್ದಾರೆ, ಮತ್ತೆ ನೋಡಕ್ಕೆ ಒಂದು ಒಳ್ಳೆ ಮನೆಯಿಂದ ಬಂದಿರುವಂತ ಮಕ್ಕಳ ತರ ಕಾಣ್ತಾರೆ. ಆದ್ರೆ ಇವ್ರುಗಳು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಈ ತರ ಕೆಲಸಗಳಿಗೆ ಬಳಸ್ಕೊಳ್ಳೋದು, ಒಬ್ಸೆನ್ಸ್ ಆಕ್ಟ್ಸ್ ಗೆ ಬಳಸ್ಕೊಳ್ಳೋದು, ಇದು ಅಪರಾಧನೀಯ. ದಯವಿಟ್ಟು ಇಂಥದ್ದೊಂದು ಕಲ್ಚರ್ಗೆ ದಯವಿಟ್ಟು ಯಾರೇ ಆಗ್ಲಿ ಎನ್ಕರೇಜ್ ಮಾಡಬೇಡಿ. ನೀವು ಎಲ್ಲೇ ಎಂಥ ಸಂದರ್ಭದಲ್ಲೂ ಎಷ್ಟೇ ಅರ್ಜೆಂಟ್ ನಲ್ಲಿದ್ರೂ ನೀವು ಹೊರಗಡೆ ಹೋಗ್ಬೇಕು, ನಮ್ ಕೆಲಸ ಇದೆ ಬೇಕಾದಷ್ಟು, ಅಯ್ಯೋ ನಮ್ಗೆ ಯಾಕೆ, ನಾವಿಂಥ ವಿಷಯ ಬಗ್ಗೆ ಮಾತಾಡಬೇಕಾ ಅಂತ ಅನ್ಕೊಳ್ಳೋರು ನಾನು ಒಂದ್ ಹೇಳ್ತೀನಿ, ಖಂಡಿತ ಮಾತಾಡಬೇಕು, ಅವಶ್ಯಕತೆ ಇದೆ. ನಮ್ಮ ಹಿಂದಿನ ಜನರೇಷನ್ ಈ ತರ ಇರಲಿಲ್ಲ, ನಮ್ಮ ಮುಂದಿನ ಜನರೇಷನ್ ಈ ತರ ಆಗ್ತಾ ಇದೆ ಅಂದಾಗ ನೋಡ್ಕೊಂಡು ನಾವು ಸುಮ್ಮನೆ ಕೂರೋಕ್ಕೂ ಆಗಲ್ಲ. ವಿ ಆರ್ ಸಿಟಿಸನ್ಸ್ ಆಫ್ ಇಂಡಿಯಾ, ವಿ ಆರ್ ಕಂಟ್ರಿ ಪೀಪಲ್. ನಾವು ಈ ದೇಶದ ಪ್ರಜೆಯಾಗಿ ಇಂಥ ಒಂದು ಸನ್ನಿವೇಶಗಳನ್ನ ನೋಡುವಾಗ ಹೇಗೆ ಸುಮ್ಮನಿರೋಕೆ ಸಾಧ್ಯ ಅಲ್ವಾ. ನಾವೇ ಪ್ರಪಂಚದಲ್ಲಿರುವಂತಹ ತಪ್ಪುಗಳನ್ನ, ಸಣ್ಣ ಪುಟ್ಟ ತಪ್ಪುಗಳನ್ನಾದ್ರೂ ನಾವು ಕರೆಕ್ಟ್ ಮಾಡಬೇಕು. ನಾವು ಸಿಟಿಸನ್ಸು, ವಿದ್ಯಾವಂತರು, ಇದೇ ದೇಶದ ಪ್ರಜೆ ಅನ್ಸ್ಕೊಂಡ್ಮೇಲೆ ಇಂಥ ತಪ್ಪುಗಳನ್ನ ನೋಡುವಾಗ ಹೇಗೆ ಸುಮ್ಮನಿರೋಕೆ ಸಾಧ್ಯ ಅಲ್ವಾ. ಅಟ್ಲೀಸ್ಟ್ ರೂಡ್ ಆಗಿ ಬೇಡ, ಅಟ್ಲೀಸ್ಟ್ ಎಜುಕೇಟೆಡ್ ಆಗಿ ನಾವು ಅವ್ರಿಗೆ ವಿಷಯ ತಲುಪಿಸಬಹುದು. ಈ ತರ ಮಾಡೋದು ತಪ್ಪು ಅಂತ ಖಂಡನೀಯವಾಗಿ ಹೇಳ್ಬೋದು, ತಪ್ಪೇನಿಲ್ಲ. ಆದ್ರೆ ನೋಡ್ಕೊಂಡು ಇದನ್ನ ಸುಮ್ಮನೆ ರೆಕಾರ್ಡ್ ಮಾಡಿ ಮತ್ತೆ ಇದು ಅವಶ್ಯಕತೆ ಇಲ್ಲದೆ ಇರೋ ಜಾಗದಲ್ಲಿ ಸುಮ್ಮನೆ ಪೋಸ್ಟ್ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ. ಆಕ್ಚುಲಿ ಮಾಡಿರುವಂತಹ ಏನೋ ಒಂದು ಕಂಟೆಂಟ್ ಆಗ್ಲಿ, ಇವ್ರು ಏನೇ ಒಂದು ರೆಕಾರ್ಡ್ ಮಾಡಿರೋದಾಗ್ಲಿ, ಅದು ಒಳ್ಳೇದಾಯ್ತು. ಅವ್ರು ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದರೆ ಐ ರಿಯಲಿ ಅಪ್ರಿಶಿಯೇಟ್ ಹೂ ಎವರ್ ಹ್ಯಾಸ್ ಪೋಸ್ಟೆಡ್ ದಿಸ್. ಐ ರಿಯಲಿ ಅಪ್ರಿಶಿಯೇಟ್ ಫಾರ್ ಯುವರ್ ಸೋಷಿಯಲ್ ಕನ್ಸರ್ನ್. ಸಾಮಾಜಿಕ ಕನ್ಸರ್ನ್ಗೆ, ಸಾಮಾಜಿಕ ಬದಲಾವಣೆಗೆ ಇಂಥದ್ದೊಂದು ಸ್ಟೆಪ್ಸ್ ಅವಶ್ಯಕತೆ ಇದೆ. ನಮ್ಗೆ ಹೇಳಲಿಕ್ಕಾಗ್ಲಿಲ್ಲ ಆ ಕ್ಷಣದಲ್ಲಿ, ಅಥವಾ ಹೇಳೋ ಧೈರ್ಯ ನಮ್ಗಿಲ್ಲ ಆ ಕ್ಷಣದಲ್ಲಿ ಅಂದ್ರೆ ಅಟ್ಲೀಸ್ಟ್ ಈ ತರದನ್ನ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿ, ಅವ್ರ ತಂದೆ ತಾಯಿ ಇದನ್ನ ನೋಡ್ಲಿ, ಅವ್ರ ಸಂಬಂಧಿಕರು ನೋಡ್ಲಿ, ಅವರ ಗುರುಗಳು ನೋಡ್ಲಿ, ಅವರ ಕ್ಲಾಸ್ಮೇಟ್ಸ್ ನೋಡ್ಲಿ, ಅವರ ಫ್ರೆಂಡ್ಸ್ ನೋಡ್ಲಿ. ಇಂಥ ಒಂದು ಹೇಡಿ ಕೃತ್ಯಗಳನ್ನ, ಇಂಥ ಒಂದು ಲಜ್ಜೆಗೆಟ್ಟ ಕೃತ್ಯಗಳನ್ನ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಮಾಡೋದು ಎಷ್ಟು ಅಪರಾಧನೀಯ ಅನ್ನೋದನ್ನ ಅವ್ರಿಗೆ ತೋರಿಸ್ಕೊಡಿ. ವೆಲ್ ಎಜುಕೇಟೆಡ್ ಅಥವಾ ಒಂದು ಡಿಗ್ರಿ ಮಾಡ್ತಾರೋ ಕಾಲೇಜ್ ಮಾಡ್ತಾರೋ ಹುಡುಗರ ತರ ಕಾಣೋ ಇವ್ರುಗಳು ಈ ತರ ಪಬ್ಲಿಕ್ ಪ್ಲೇಸಸ್ ನ ಯೂಸ್ ಮಾಡ್ಕೊಂಡ್ರೆ ಮಕ್ಕಳು ಏನ್ರಿ ಕಲಿತಾರೆ. ಮಗು ಸ್ಕೂಲ್ಗೆ ಹೋಗಿ ಬರ್ಲಿ ಅಂತ ನಾವು ಪ್ರೈವೇಟ್ ವ್ಯಾನ್ಸ್ ಬೇಡ, ಮೆಟ್ರೋಲ್ ಹೋಗಿ ಬರ್ಲಿ ಅಂತ ಕಳಿಸ್ಕೊಟ್ರೆ ಮಕ್ಕಳು ಮೆಟ್ರೋಲಿ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡುವಾಗ ಇಂಥದ್ದನ್ನ ನೋಡಿ ಏನ್ ಸಂಸ್ಕೃತಿ ಕಲ್ತ್ಕೋತಾರೆ. ಇವತ್ತು ಇವ್ರು ಮಾಡಿದ್ದಾರೆ, ನಾಳೆ ನಿಮ್ಮನೆ ಮಕ್ಕಳು ಮಾಡ್ಬೋದು. ಇದು ಸರಿನಾ? ಖಂಡಿತ ಸರಿ ಇಲ್ಲ. ಮುಂದಿನ ಜನರೇಷನ್ ನಾವು ಕರೆಕ್ಟ್ ಮಾಡದೆ ಹೋದ್ರೆ, ಸಣ್ಣ ಪುಟ್ಟ ತಪ್ಪುಗಳಲ್ಲೇ ನಾವು ಕರೆಕ್ಟ್ ಮಾಡದೆ ಹೋದ್ರೆ ಮುಂದೆ ದೊಡ್ಡ ದೊಡ್ಡ ಅಪರಾಧಗಳಾಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಸಮಾಜದಲ್ಲಿ ಬದಲಾವಣೆ ತರಬೇಕು ಅಂದ್ರೆ ಇದರಲ್ಲಿ ನಾವು ನೀವು ಎಲ್ಲರೂ ಕೈ ಜೋಡಿಸಬೇಕು. ಇಂಥ ಒಂದು ಸನ್ನಿವೇಶಗಳನ್ನ ನೋಡಿದಾಗ ಅಲ್ಲೇ ಖಂಡನೆ ಮಾಡಬೇಕು, ವಾಯ್ಸ್ ರೇಸ್ ಮಾಡಬೇಕು, ಒಳ್ಳೇದಕ್ಕೋಸ್ಕರ ಅಲ್ದಲ್ ಮೇಲೆ ಮತ್ತೆ ಬೇರೆ ಯಾವ್ದಕ್ ನಮ್ ಬಾಯಿ ಓಪನ್ ಆಗ್ಬೇಕು, ಏನಕ್ಕಾಗಿ ಮಾತಾಡಬೇಕು. ನಾವು ಬರೀ ಊಟ ಮಾಡು ಬಾಯಿ ಮುಚ್ಚು ಅಂತ ಹೇಳ್ಕೊಂಡಿರೋದಕ್ಕೆ ಇದು ಆ ಕಾಲ ಅಲ್ಲ. ಇದು ಈ ಜನರೇಷನ್ ಅಲ್ಲಿ ನಾವು ಮಾತಾಡಲೇಬೇಕಾದಂತ ವಿಷಯ ಆಗಿದೆ, ತುಂಬಾ ಇಂಪಾರ್ಟೆಂಟ್ ಆಗಿದೆ.
ಎಲ್ಲಾರ ಮನೇಲೂ ಮಕ್ಕಳು ಇರ್ತಾರೆ, ಎಲ್ಲರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸ್ತಾರೆ, ಎಲ್ಲರೂ ಮೆಟ್ರೋನ ಸಾಮಾನ್ಯವಾಗಿ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಬಳಸ್ತಾರೆ. ಬಟ್ ಬೆಂಗಳೂರಂತಹ ಇಷ್ಟು ಜನಬೀಡು ಪ್ರದೇಶಗಳಲ್ಲಿ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಈ ತರ ಎಲ್ಲ ಮಿಸ್ಬಿಹೇವ್ ಮಾಡ್ತಾರೆ ಅಂದ್ರೆ ಖಂಡಿತ ಇದನ್ನ ಆಕ್ಷನ್ ತಗೋಬೇಕು. BMRCL ಅವ್ರಿಗೆ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಇಂಥವ್ರನ್ನ ದಯವಿಟ್ಟು ಇವ್ರ ಮೇಲೆ FIR ಮಾಡಿ 3 ತಿಂಗಳು ಜೈಲ್ ಹೋಗೋ ಹಾಗೆ ಮಾಡಿ, ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇಂಥ ಒಂದು ಅಪರಾಧಗಳು ಮತ್ತೆ ಮತ್ತೆ ಮರುಕಳಿಸಬಾರ್ದು ಅನ್ನೋದಾದ್ರೆ ಇಂಥವ್ರಿಗೆ ಶಿಕ್ಷೆ ಆಗಬೇಕು. ಕಾನೂನು ಅಡಿಯಲ್ಲಿ ಇವ್ರ ಪಾಠ ಕಲಿಯೋದು ಅಲ್ದಿರ ಮುಂದಿನ ಜನರೇಷನ್ ಅಲ್ಲಿ ಇವ್ರು ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಇವ್ರಿಗೂ ಸಹ ಗೊತ್ತಿರಬೇಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಮೀ. ಜೈ ಹಿಂದ್.